ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಎದಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮ್ 3 ಬಗ್ಗೆ ಮತ್ತು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಜಾಸ್ತಿ ಕೇಳಿದ್ರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3 ಬರ್ದಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ವ್ಯಾಲ್ಯೂಯೇಷನ್ ಅನ್ನೋದು ಸ್ಟಾರ್ಟ್ ಆಗಿದೆ. ನಿಮ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಈ ನಡುವೆ ವ್ಯಾಲ್ಯೂಯೇಷನ್ ಅನ್ನೋ ಸ್ಟಾರ್ಟ್ ಆಗಿದೆ. ನಿಮ್ಮದು ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಆಗುತ್ತೆ ವಿತಿನ್ 1-2-3 ಡೇಸಲ್ಲಿ. ಓಕೆ, ಡೇಟು ಅದು ನಿಮಗೆ ಹೇಳ್ತೀನಿ. ನಮಗೆ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಯಾವಾಗ ಬರುತ್ತೆ ಅಂತ ನಾನು ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಕೊಡ್ತೀನಿ. ಆ ಲಿಂಕಿಂದ ನೀವು ಬೇಗನೆ ರಿಸಲ್ಟ್ನ ಚೆಕ್ ಮಾಡ್ಬೋದಾಗುತ್ತೆ. ಓಕೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಖಂಡಿತ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಎಂಥ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಯಾರ್ಯಾರು ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ ಅಂದರೆ, ನೀವೇನಾದರೂ ಇವಾಗ ಒಂದು ಪಾಸ್ ಆಗೋಕ್ಕೆ ನಿಮಗೆ 28 ಬೇಕಾದಾಗೆ ನೀವು ಜಸ್ಟ್ 24-25 ತೆಗೆದಿದ್ರೆ ನಿಮಗೆ ಇನ್ನು 3 ಮಾರ್ಕ್ಸು 2 ಮಾರ್ಕ್ಸ್ ಈ ಥರ ಬಂದುಬಿಟ್ರೆ ನಿಮಗೆ ಪಾಸ್ ಮಾಡೋಂಥ ತುಂಬ ಸಾಧ್ಯತೆ ಇರುತ್ತೆ. ಆಮೇಲೆ 6 ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ, ಇನ್ನು ಒಂದು ಸಬ್ಜೆಕ್ಟ್ಗೆ ಒಂದು 2-3 ಮಾರ್ಕ್ಸ್ ಬೇಕು, ಆ ಒಂದು ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ಇಷ್ಟು ಒಂದು ಮಾಹಿತಿ ಆಗಿತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಿಮಗೆ ಸಾಕಷ್ಟು ಸ್ಟೂಡೆಂಟ್ ಕೇಳೋದು ಯಾವ ಥರ ವ್ಯಾಲ್ಯೂಯೇಷನ್ ಹೋಗ್ತಾ ಇದೆ, ಕರೆಕ್ಟಾಗಿ ಹೋಗ್ತಿದೆಯಾ ಅಂತಂದರೆ, ನೋಡಿ ಎಕ್ಸಾಮ್ 3ಯಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಅಂದರೆ ಕರೆಕ್ಟಾಗಿ ಬರ್ದಿರಲ್ಲ. ಬಟ್ ಆದರೆ ವ್ಯಾಲ್ಯೂಯೇಷನ್ ಅನ್ನೋದು ಲಿಬ್ರಲ್ ಆಗಿರುತ್ತೆ. ಅಂದರೆ ಎಲ್ಲ ಒಂದು ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋಕ್ಕೆ ನೋಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಫೇಲ್ ಮಾಡೋಕ್ಕೆ ನೋಡೋಲ್ಲ. ಮತ್ತು ನೀವು ಏನಾದರೂ ಒಂದು ಈಗ ಎಕ್ಸಾಂಪಲ್ ನೀವು ಬರ್ದಿರೋವಂಥ ಆನ್ಸರು ರಿಲೆವೆಂಟ್ ಆಗಿತ್ತು ಒಂದು ಕ್ವಶನ್ಗೆ, ಇಲ್ಲ ಆದರೂ ನಿಮಗೆ ಏನೋ ಗೊತ್ತಿರೋವಂಥ ಮಾಹಿತಿ ಪ್ರಕಾರ ಒಂದು ಕ್ವಶನ್ಗೆ ಆನ್ಸರ್ ಬರ್ತಿದೆ ಅಂದರೆ, ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕಿತ್ತು ಆ ಒಂದು ಮಾರ್ಕ್ಸ್ನಲ್ಲಿ ನಿಮ್ಗೆ ಅರ್ಧ ಮಾರ್ಕ್ಸ್ ಆದರೂ ಕೊಟ್ಟೆ ಕೊಡ್ತಾರೆ. ಈಗ 5 ಮಾರ್ಕ್ಸ್ ಬರಬೇಕಿತ್ತಂದ್ರೆ ಅಲ್ಲಿ 2-3 ಮಾರ್ಕ್ಸ್ ಆದರೆ ಕೊಟ್ಟೆ ಕೊಡ್ತಾರೆ. ಒಟ್ಟಿನಲ್ಲಿ ಅದಕ್ಕೆ ಹೇಳೋದು, ನಾನು ಪ್ರತಿ ಸರಿ ಹೋದಾಗ ಒಂದು ಸರಿ ನೀವು ಎಕ್ಸಾಮ್ ಬಂದಾಗ ಏನಾದರೂ ಒಂದು ಬರ್ದು ಬನ್ನಿ ಅಂತ. ಒಟ್ಟಿನಲ್ಲಿ ಈಗ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ರಿಸಲ್ಟ್ ಬಂದ ತಕ್ಷಣ ನಾನು ಇದೇ ಒಂದು rizult.nic. ಇನ್ನು ಈ ಒಂದು ವೆಬ್ಸೈಟೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಯಾವುದೇ ಥರ ನ್ಯೂಸ್ ಎಲ್ಲ ಆಯಿತು, TV9 ಆಯಿತು, ಎಲ್ಲೂ ಬರಲ್ಲ. ಯಾಕಂದರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಇದಕ್ಕೆ ಯಾವುದೇ ಥರ ಪ್ರೆಸ್ ಮೀಟ್ ಇರಲ್ಲ, ಏನಿರಲ್ಲ. ಯಾವಾಗಾದ್ರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬಿಟ್ಟ ತಕ್ಷಣ ನಿಮಗೆ ಲಿಂಕ್ ಕೊಡ್ತೀನಿ. ಲಿಂಕಿಂದ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗ್ಬಿಟ್ಟು ಆ ಲಿಂಕ್ ತೊಗೊಂಡು ಜಾಯ್ನ್ ಆಗಿ, ಲಿಂಕ್ ತೊಗೊಂಡು ನೀವು ಬೇಕಾದ್ರೆ SSLC ಎಕ್ಸಾಮ್ 3 ರಿಸಲ್ಟ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನೂ ಯಾವುದೇ ಕಾರಣಕ್ಕೂ ಇನ್ನೂ ರಿಸಲ್ಟ್ ಆದರೆ ಬಂದಿಲ್ಲ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ ಅಂತ ಏನು ಕಾಣಿಸ್ತಿದೆ, ಇದ್ರ ಮೇಲ್ಗಡೆ ನಿಮಗೆ ಟಾಪಲ್ಲಿ SSLC ಎಕ್ಸಾಮ್ 3 ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ಇನ್ನು ಏನೇ ಒಂದು ಎಕ್ಸಾಮ್ ಅಂದರೆ SSLC ಕಡೆಯಿಂದ ಅಪ್ಡೇಟ್ ಬಂದರೆ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ. ಎಲ್ಲರೂ ಹೋಗಿ ಪಿ ಯು ಸಿಗೆ ಜಾಯ್ನ್ ಆಗಿ ಎಲ್ಲರೂ ಪಾಸ್ ಆಗ್ತೀರಾ ಅನ್ಕೋತೀನಿ. ನಮ್ಮ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಗೈಸ್. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮಗೆ SSLC ಮುಗಿದ ಮೇಲೆ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಬರುತ್ತೆ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ತುಂಬಾ ಸ್ಕಾಲರ್ಶಿಪ್ ಆದರೆ ತೊಗೋಬೋದಾಗಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಪಿ ಯು ಸಿಲಿ ಯಾವ ಥರ ಸ್ಕಾಲರ್ಶಿಪ್ ಪ್ರತಿಯೊಂದು ನಮ್ಮ ಚಾನಲ್ ಅವೈಲೇಬಲ್ ಇರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗೈಸ್. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.